ನಮಸ್ಕಾರ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಅಪ್ಡೇಟ್ಗೆ ಬಿಗ್ ಅಪ್ಡೇಟ್. ಓಕೆ, ಎಲ್ಲರೂ ಕೂಡ ನಾನು ಅಂದಿದ್ದೆ ನಿಮಗೆ ಡೇಟ್ ಪಕ್ಕ ಚೇಂಜ್ ಮಾಡ್ತಾರೆ ಕೇಳಿದವರು ಅಂತಂದು. ಅದ್ರ ತಕ್ಕನಾಗೆ ಏನಪ್ಪ ಅಂದರೆ ಮತ್ತೆ ನಿಮಗೆ ರಿವೈಸ್ಡ್ ಆಗಿ ಡೇಟ್ಸ್ಗಳನ್ನು ಟೈಮಿಂಗ್ಸ್ಗಳನ್ನು ಬಿಟ್ಟಿದ್ದಾರೆ. ಸೊ ಭಾಳಷ್ಟು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಬಂದುಬಿಡ್ತೀನಿ. ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪರಿಷ್ಕೃತ ಅಂದರೆ ರಿವೈಸ್ಡ್ ಒಂದು ಶೆಡ್ಯೂಲ್ ಅನ್ನೋದು UGC 2025 ಇಂಜಿನಿಯರಿಂಗ್, ಪಶುವೈದ್ಯಕೀಯ ಮತ್ತು ಪಶುಸಂಗೋಪನೆ, ಕೃಷಿ ವಿಜ್ಞಾನ, BPT, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ದಿನಾಂಕ 8/7/2025 ಆಪ್ಷನ್ ಎಂಟ್ರಿ ಪೋರ್ಟಲ್ ತೆರೆಯಲಾಗಿದೆ. ಗೊತ್ತಿರುವಾಗ ಈಗ 8/7/2025 ಆಪ್ಷನ್ ಎಂಟ್ರಿ ಮಾಡಿಕ್ಕೆ ಬಿಟ್ಟಿದ್ದಾರೆ. ಬಟ್ ಆದರೆ ಸರ್ವರ್ನಲ್ಲಿ ಉಂಟಾದ ಸಣ್ಣ ಅಲ್ಲ ದೊಡ್ಡದೇ ಅದು ಆ್ಯಕ್ಚುಲಿ ತಾಂತ್ರಿಕ ತೊಂದರೆಯಿಂದಾಗಿ ಲಾಗಿನ್ ತುಂಬ ವಿಳಂಬವಾಗುತ್ತಿದೆ. ಅಂದರೆ ಭಾಳಷ್ಟು ಅವ್ರಿಗೆ ಗೊತ್ತಿರುವಾಗೆ ಸಣ್ಣ ಅಲ್ಲ ದೊಡ್ಡ ಒಂದು ಪ್ರಾಬ್ಲಮಿಂದಾಗಿ ಕಡೆಯಿಂದ ಏನಂತಂದರೆ ಲಾಗಿನ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಹುಡುಗರಿಗೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಏನಂತಂದರೆ ನಿಮಗೆ ಲೇಟ್ ಮಾಡಿದರು. ಹಂಗಾಗಿ ಸದ್ಯಕ್ಕೆ ಅಭ್ಯರ್ಥಿಗಳು ಕಾಲೇಜುಗಳು ಮತ್ತು ಕೋರ್ಸ್ಗಳ ಪಟ್ಟಿಯನ್ನು ಆದ್ಯತೆಯಲ್ಲಿ ಕ್ರಮದಲ್ಲಿ ಕಾಲೇಜ್ ಕೋಡ್ ಮತ್ತು ಕೋರ್ಸ್ ಕೋಡ್ ಬಳಿ ಕಾಗದಲ್ಲಿ ಬರೆದು ಸಿದ್ಧವಾಗಿರುವಂತೆ ಸೂಚಿಸಿದೆ. ಅಂತಂದರೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನೀವು ಏನು ಈಗ ಒಂದು ಪ್ರಿಯಾರಿಟಿ ಒಂದು ಲಿಸ್ಟ್ ಮಾಡ್ಕೊಂಡಿದ್ರು ಅದು ಮಾಡ್ಕೊಳ್ಳೋಕ್ಕೆ ಕೇಳಿದವರು ಇನ್ನೊಂದು ಟೈಮ್ ಹೇಳ್ತಿದ್ದಾರೆ ಮಾಡ್ಕೊರಪ್ಪ. ಓಕೆ, ಇದನ್ನು ಕೂಡ ನಾವು ಕೂಡ ಹೇಳ್ತಾ ಇದ್ವಿ, ಅದೇ ಮಾಡ್ಕೊರಿ. ಅದಾದ ತಕ್ಷಣ ಆದ್ದರಿಂದ ಅಭ್ಯರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ. ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಮೊದಲನೇ ಸುತ್ತಿನ ವೇಳಾಪಟ್ಟಿಯನ್ನು ಪರಿಷ್ಕೃತಿ ಈ ಕೆಳಗೆ ನೀಡಲಾಗಿದೆ. ಏನು ಕೊಟ್ಟಿದ್ದಾರೆ ಅಂತಂದರೆ ಈಗ ಆಪ್ಷನ್ ಎಂಟ್ರಿ ಇದು ಸದ್ಯಕ್ಕೆ ನೋಡಿ. ಆಪ್ಷನ್ ಎಂಟ್ರಿ ಏನಪ್ಪ ಅಂತಂದರೆ ಎಲ್ಲಿವರೆಗೂ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ 15 ಇತ್ತು, ಇವಾಗ ಏನಾಗಿದೆ ಅಂತಂದರೆ ರಿವೈಸ್ಡ್ ಆಗಿಬಿಟ್ಟು 18/7/2025 3 ಡೇಸ್ ಮುಂದಕ್ಕೆ ಹಾಕ್ಕೊಂಡಿದ್ದಾರೆ. ಅಂದರೆ 16, 17, 18 ನಾನು ಇನ್ನೂ ಕೂಡ ಬರೆದು ಕೊಡ್ತೀನಿ. ಡೇಟು ಎಕ್ಸ್ಟೆಂಡೆಡ್ ಆಗುತ್ತೆ, ಪಕ್ಕ ಆಗುತ್ತೆ. ಈ ಸದ್ಯಕ್ಕಂತರೂ ಈಗ ಇದೆ ಫೈನಲ್. ಓಕೆ, ಈಗ ಸದ್ಯಕ್ಕಂತೂ ಇದೆ ಫೈನಲ್ ಅಂತ ಅಂದ್ಕೊಳ್ಳಿ. ಓಕೆ, ಅದಾದ ತಕ್ಷಣ ನಿಮಗೆ ಮಾಕ್ ಅಲಾಟ್ಮೆಂಟ್ ಯಾವಾಗ ಆಗುತ್ತೆ? 19 ಇತ್ತು, ಈಗ 21 ಆಗೈತೆ. ಓಕೆ, ಅದಾದ ತಕ್ಷಣ ನಿಮಗೆ ವಾಪಸ್ ಅಣುಕು ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ನಂತರ ಅಭ್ಯರ್ಥಿಗಳು ಇಚ್ಛೆ ಆಯ್ಕೆಗಳನ್ನು ಸೇರಿಸಲು, ಅಳಿಸಲು, ಬದಲಾಯಿಸಲು, ಮಾರ್ಪಡಿಸಲು ಎಲ್ಲನೂ ಕೂಡ ಮಾಕ್ ಅಲಾಟ್ಮೆಂಟ್ ಆದ ತಕ್ಷಣ ಎಡಿಟ್ ಅಂತ ಹೆಂಗೆ ಕರಿತೀವಿ ಅದು ಆ್ಯಕ್ಚುಲಿ 22ವರೆಗೂ ಕೂಡ ಇತ್ತು. ನಿಮಗೆ ಈಗ ಸದ್ಯಕ್ಕೆ 21ರಿಂದ 24ವರೆಗೂ ಕೂಡ ಕೊಟ್ಟಿದ್ದಾರೆ. ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಅಂದರೆ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಅಂತ ಏನು ಕರಿತೀವಿ ಅದು 25ಕ್ಕೆ ಇತ್ತು ಮೊದಲು, ಈಗ 28. ಅಂತಂದರೆ ಈಗ ಆಪ್ಷನ್ ಎಂಟ್ರಿ 18ನೇ ತಾರೀಕುವರೆಗೂ ಕೂಡ ಮಾಡಿರಿ. ಮಾಕ್ ಅಲಾಟ್ಮೆಂಟ್ 21ಕ್ಕೆ ಬಿಡ್ತಾರೆ. ಅದಾದ ತಕ್ಷಣ ಮತ್ತೆ ಎಡಿಟ್ ಮಾಡ್ಲಿಕ್ಕೆ ಬಿಡ್ತಾರೆ 21, 22, 23, 24ಕ್ಕೆ 28ಕ್ಕೆ ರಿಯಲ್ ಅಲಾಟ್ಮೆಂಟ್ ಆಗುತ್ತೆ. ಇಲ್ಲಿ ಮೇನ್ ಗಮನದಲ್ಲಿಟ್ಟುವರಿ UG ನೀಟ್ ರ್ಯಾಂಕ್ ಆಧಾರದಲ್ಲಿ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ವೈದ್ಯಕೀಯ ಕೋರ್ಸ್ಗಳಿಗೆ ಮಾತ್ರ ಸೀಟು ಪಡೆಯುವ ವಿದ್ಯಾರ್ಥಿಗಳು ಈಗ ಲಾಗಿನ್ ಆಪ್ಷನ್ ಎಂಟ್ರಿ ಪ್ರಯತ್ನಿಸುವ ಅಗತ್ಯವಿಲ್ಲ. ಅವರಿಗೆ MCC ವೇಳಾಪಟ್ಟಿಯಂತೆ ಪ್ರಕಟಣೆ ನೀಡಲಾಗ್ತದೆ. ಅಂದರೆ ಸ್ವಲ್ಪ ಕ್ಲಿಯರಾಗಿ ಈಗ ಅವ್ರು ಕೇಳಿದವರು ಒಂದು ಐಡಿಯಾ ಕೊಟ್ಟಿದ್ದಾರೆ. KCET ಏನು ನಡೀತಾ ಇದೆ, ಸಿಂಪಲ್ ಆಗಿ ಸಪ್ರೇಟಾಗಿ ಕೌನ್ಸಿಲಿಂಗ್ ನಡೀತಾ ಇದೆ ಅಂತ ತಿಳ್ಕೊಂಬೇಡಿ. ಅಂತಂದರೆ ಈಗ ಇದನ್ನ ಡೇಟ್ ಎಕ್ಸ್ಟೆಂಡ್ ಮಾಡ್ಕೊತ ಹೋತಂತಂದರೆ ಮಾತ್ರ MCC ಜೊತೆಗೆ ನೀಟು ಕೂಡ ಇದರಲ್ಲೇ ಮಾಡ್ಬೋದು. ಅಂದರೆ KCET ನೀಟ್ ಕಂಬೈಂಡ್ ನಡಿಬೋದು. ಇಲ್ಲಾಂದರೆ ಈಗ ಏನು ನಡೀತದೆ ಅಂತಂದರೆ ನೀಟು ಮತ್ತು MCC ಅವ್ರು ಸಪ್ರೇಟ್ ನಡೀತದೆ. ಅಂದರೆ MCCನೇ ಬೇರೆ ನಡೀತದ, ನೀಟೇ ಬೇರೆ ನಡೀತದ, KCET ನಡೀತಾ ಇದೆ. ಈ ರೀತಿ ನಡಿಬಹುದು. ಓಕೆ, ಸದ್ಯಕ್ಕಂತೂ KCET ಮಾತ್ರ ಈಗ ಯಾರೆಲ್ಲ KCET ಮಾತ್ರ ಪಾರ್ಟಿಸಿಪೇಟ್ ಮಾಡೋರು ಈಗ ಕನ್ಫ್ಯೂಸ್ ಕ್ರಿಯೇಟ್ ಆಗ್ತಿರೋದು. KCET ನೀಟ್ ಎರಡೂ ಕೂಡ ಪಾರ್ಟಿಸಿಪೇಟ್ ಮಾಡೋರು ಈಗ KCET ಪಾರ್ಟಿಸಿಪೇಟ್ ಮಾಡ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಆದರೂ ಕೂಡ ನೀಟ್ ಇನ್ನೂ ಕೂಡ ಕೌನ್ಸಿಲಿಂಗ್ ವಿಳಂಬ ಆದರೆ ಆವಾಗ ಏನು ಮಾಡಬೇಕು ಅನ್ನೋದು ಕ್ವಶನ್ಸ್ ಉಳಿತದ. ಅದೆಲ್ಲನೂ ಕೂಡ ಬಿಟ್ಟಕಣ. ಈಗ ಯಾರೆಲ್ಲ KCET ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ನಿಮಗೆ ಈಗ ಕೊಟ್ಟಿರ್ತಕ್ಕಂಥ ಡೇಟ್ಸ್ಗಳು ಇಷ್ಟಿದೆ ನೋಡಪ್ಪ. 18ನೇ ತಾರೀಕುವರೆಗೂ ಕೂಡ ನಿಮ್ಗೆ ಲಾಸ್ಟ್ ಡೇಟ್ ಕೊಟ್ಟವ್ರೆ. ಇವಾಗ ಕೆಲವೊಂದಿಷ್ಟು ಕೋರ್ಸಸ್ಗಳು ಯಾಡ್ ಆಗಿಲ್ಲ. ಸದ್ಯಕ್ಕೆ ಬರ್ತಿರೋದು ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ ಮಾತ್ರ ಬರ್ತಿದಾವೆ. ನೆಕ್ಸ್ಟ್ ಈಗ ಮುಂದಿನ ದಿನಮಾನಗಳಲ್ಲಿ ಅಥವಾ ಇವತ್ತು ನೈಟ್ ಅಥವಾ ನಾಳೆ ಅಥವಾ ನಾಡಿದ್ದು BPT, ಅಲೈಡ್ ಹೆಲ್ತ್ ಸೈನ್ಸು ಮತ್ತು ಬೇರೆ ಕೋರ್ಸಸ್ ಫಾರ್ಮಸಿ ಮತ್ತು BS ನರ್ಸಿಂಗು, ಆರ್ಕಿಟೆಕ್ಚರ್ ಎಲ್ಲ ಕೋರ್ಸಸ್ ಕೂಡ ಯಾಡ್ ಆಗ್ತಾ ಹೋಗ್ತವೆ. ಆ ಕೋರ್ಸಸ್ಗಳು ಯಾಡ್ ಬಂದಾಗ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. 18ನೇ ತಾರೀಕುವರೆಗೂ ಟೈಮ್ ಇದೆ. ಇವಾಗ ಸದ್ಯಕ್ಕೆ 11 ಅಂದ್ರೂ ಕೂಡ 12, 13ಕ್ಕೆ ಎಲ್ಲನೂ ಕೂಡ ಕಾಲೇಜಸ್ ಕೋರ್ಸಸ್ ಬರ್ಬೋದು. KCET ಕೋರ್ಸಸ್ಗಳು 13ನೇ ತಾರೀಕು ಅಥವಾ 14ನೇ ತಾರೀಕು ಅಂತೂ ಕಂಪ್ಲೀಟಾಗಿ ಎಲ್ಲನೂ ಕೂಡ ಕೋರ್ಸಸ್ ಆ್ಯಡ್ ಆಗ್ತವೆ. ಆರಾಮಾಗಿ ನೀವು 18ನೇ ತಾರೀಕುವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡಿರಿ. 21ಕ್ಕೆ ಮಾಕ್ ಅಲಾಟ್ಮೆಂಟ್ ಬರ್ತದೆ. 21, 22, 23, 24ಕ್ಕೆ ಮತ್ತೆ ವಾಪಸ್ ನೀವೇನು ಮಾಡ್ಬೋದು, ಎಡಿಟ್ ಮಾಡ್ಕೋಬೋದು. ಕೊನೆಗೆ 28ಕ್ಕೆ ರಿಯಲ್ ಅಲಾಟ್ಮೆಂಟ್ ಆಗ್ತದೆ. ಇಷ್ಟರೊಳಗೆ ಮಧ್ಯದಲ್ಲೇ ಫಾರ್ ಎಕ್ಸಾಂಪಲ್ ಈಗ 20 ಇಷ್ಟರಲ್ಲಿ ಏನಂತಂದರೆ MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿ ಆಗಲ್ಲ, ಲೇಟ್ ಆಗಿ ಆಗ್ತದೆ. MCC ಕೂಡ ಅದು ಪಕ್ಕ ಗೊತ್ತಿದೆ. ನೀಟು ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಹಾಕೊಂಡ್ರೆ ಎರಡು ಕೂಡ ಕಂಬೈಂಡಾಗಿ ನಡೀತೈತೆ. ಇಲ್ಲಪ್ಪ ಅಂತಂದರೆ ನಮ್ಮ ಕೇಳಿದವರೇ ದೊಡ್ಡ ಮನಸ್ಸು ಮಾಡಿ KCET ನೀಟು ಎರಡು ಕೂಡ ಕಂಬೈಂಡಾಗಿ ನಡಿಬೇಕಂತಂದರೆ ಈ ಡೇಟ್ಗಳು ಇನ್ನೂ ಕೂಡ ಎಕ್ಸ್ಟೆಂಡ್ ಆಗಬೇಕು. ನೋಡೋಣ ಏನೇನಾಗ್ತದೆ, ಏನು ಕತೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಒಂದು ವೇಳಾಪಟ್ಟಿ ಒಂದು ಬಿಟ್ಟಿದ್ರ. ಥ್ಯಾಂಕ್ ಯು KA ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಕ್ಕೆ. ಯಾಕಂದರೆ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಗೊತ್ತಿತ್ತು. ಇನ್ನೂ ಮತ್ತೆ ಏನಾದರೂ ಮತ್ತೆ ಅದೇ ಸರ್ವರ್ ಎರರು ಅದು ಇದು ಬಂತಂದರೆ ಪಕ್ಕ ಬರೆದು ಇಟ್ಕೋರಿ, ಇನ್ನೂ ಕೂಡ ಎಕ್ಸ್ಟೆಂಡ್ ಆಗ್ತದೆ. ಎರರ್ ಬರದೆ ಹೋತಂದರೆ ಇದೇ ಡೇಟ್ ಇರ್ತದೆ. ಈಗ 7 ದಿನ ಟೈಮ್ ಐತೆ, ವರಿ ಮಾಡ್ಕೊಬೇಡ್ರಿ, ಆರಾಮ್ಸೆ ಆಪ್ಷನ್ ಎಂಟ್ರಿ ಮಾಡಿರಿ. ಈಗ ಕೆಲವೊಂದಿಷ್ಟು ಕೋರ್ಸಸ್ ಆ್ಯಡ್ ಆಗಿಲ್ಲ ಅಂತಂದರೆ ಅದು ಕೂಡ ಬರ್ತದೆ, ಟೈಮ್ ತೊಗೊಳುತ್ತೆ. ಓಕೆ, ಸದ್ಯಕ್ಕೆ ಇರುವಂಥದ್ದು ಕೋರ್ಸಸ್ಸು ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ ಮಾತ್ರ. ಓಕೆ ಸರಿ, ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ಏನಾದರೂ ಚೇಂಜಸ್ ಆದರೆ ಹೇಳ್ತಾ ಇರ್ತೀನಿ. ಅಪ್ಡೇಟ್ ಇರಿ. ಬಾಯ್.